ಇವತ್ತು ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಒಂದು ಫ್ರೂಟ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು 200 ml ಅಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ತುಂಬ ಥಿಕ್ಕಾಗಿರುತ್ತೆ ಅದು, ಚೆನ್ನಾಗಿ ಅದನ್ನು ವಿಪ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವಿಪ್ ಮಾಡಿಬಿಟ್ಟು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಅದನ್ನು ಫಸ್ಟಿಗೆ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಅದಾದಮೇಲಿಂದನೇ ವಿಪ್ ಮಾಡಬೇಕು, ಆವಾಗಲೇ ಚೆನ್ನಾಗಾಗೋದು. ಆಮೇಲೆ ಒಂದು ಮೂಸಂಬಿ, ಆಮೇಲೆ ಒಂದು ಬಟ್ಲಷ್ಟು ಕಪ್ಪು ದ್ರಾಕ್ಷಿ, ಅದಾದಮೇಲೆ ಒಂದು ಆ್ಯಪಲ್ಲು, ಒಂದು 4-5 ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇಷ್ಟನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಅದಕ್ಕೆ ಎಲ್ಲದನ್ನು ಕಲಿಸ್ಬಿಟ್ಟು ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ವಿಪ್ಪಿಂಗ್ ಕ್ರೀಮಲ್ಲಿ ಸಕ್ಕರೆ ಇರಲ್ಲ, ಸ್ವೀಟಾಗಿರಲ್ಲ ಅದು. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಬಳಸ್ತಾ ಇದ್ದೀನಿ. ಆಮೇಲೆ ವಿಪ್ಪಿಂಗ್ ಕ್ರೀಮ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಕ್ಕೊಂಬಿಟ್ಟು ಫುಲ್ ಎಲ್ಲದನ್ನೂ ಒಂದು ಸತಿ ಕಲಿಸ್ಕೋಬೇಕು. ನೀವು ಬೇರೆ ಏನಾದರೂ ಹಣ್ಣು ಬಳಸೋದಾದರೆ ಯಾವ ಹಣ್ಣು ಬೇಕಾದ್ರೂ ನೀವು ಉಪಯೋಗಿಸ್ಬೋದು. ಡ್ರೈ ಫ್ರೂಟ್ಸನ್ನು ಇದಕ್ಕೆ ಸೇರಿಸ್ಕೋಬೋದು. ಆಮೇಲೆ ಎಲ್ಲದನ್ನೂ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾನು ಕಲ್ಲಂಗಡಿ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಬೊಗ್ಸೆಯಷ್ಟು ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ 1-2-3 ಹನಿಯಷ್ಟು ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕಬೇಕು. ನಿಮ್ಮ ಹತ್ರ ಯಾವ ವೆನಿಲಾ ಎಸೆನ್ಸ್ ಇರುತ್ತೋ ಅದನ್ನೇ ಬಳಸಿ. 1-2-3 ಹನಿಯಷ್ಟು ಹಾಕ್ಕೊಂಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡ್ರೆ ಒಳ್ಳೆ ಘಮ್ ಅಂತ ಚೆನ್ನಾಗಿರುವಂಥ ಫ್ರೂಟ್ ಕ್ರೀಮ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ನೀವು ಖಂಡಿತ ಮಾಡ್ಕೊಂಡು ನೋಡಿ. ಈ ಸಮ್ಮರಲ್ಲಿ ತಣ್ಣಗೆ ಏನಾದರೂ ತಿನ್ನಬೇಕು ಅನ್ನುವಾಗ ಆಚೆಯಿಂದ ಕೊಂಡಿದ್ದು ಐಸ್ ಕ್ರೀಮು ಅದು ಇದು ತಿನ್ನೋ ಬದಲಿಗೆ ಪ್ರಿಸರ್ವೇಟಿವ್ ಹಾಕ್ದಿರಾ ಚೆನ್ನಾಗಿ ಮಾಡಿರೋಂಥ ಈ ಥರದ್ದೊಂದು ಫ್ರೂಟ್ ಕ್ರೀಮ್ನ ನೀವು ಮಾಡ್ಕೊಂಡು ತಿನ್ನಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಖಂಡಿತ ತಿಳಿಸ್ಬೇಕು.